ಬಂದು ಇಡೀ ರಾಜ್ಯಾದ್ಯಂತ ಯಶಸ್ವಿಯಾಗಿದೆ. ನಾನು ಇಡೀ ರಾಜ್ಯಾದ್ಯಂತ ಬಂದ್ಗೆ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಕನ್ನಡ ಪರ ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಗಳು, ಅವರೆಲ್ಲರಿಗೂ ಮೊದಲನೆಯದಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎಲ್ಲ ಜಿಲ್ಲೆಗಳಲ್ಲೂ ಸಂಪೂರ್ಣವಾಗಿ ಬಂದ್ ಅದದೇ ರೂಪದಲ್ಲಿ ಅವರದೇ ಆದಂಥ ವ್ಯವಸ್ಥೆಯಲ್ಲಿ ಬಂದ್ ನಡೆದಿದೆ. ಕೆಲವು ಕಡೆ ಬಸ್ ಓಡಿಸ್ತಾ ಇದ್ದಾರೆ, ಜನ ಇಲ್ಲ. ಕೆಲವು ಕಡೆ ಹೋಟೆಲ್ ತೆಗೆದಿದ್ದಾರೆ, ತಿಂಡಿ ತಿನ್ನಕ್ಕೆ ಜನ ಇಲ್ಲ. ಬಸ್ ಸ್ಟ್ಯಾಂಡ್ಗಳಲ್ಲಿ ಜನ ಇಲ್ಲ. ಒಟ್ಟಾರೆ ಕನ್ನಡ ಒಕ್ಕೂಟ ಕರೆದಿರ್ತಕ್ಕಂಥ ಬಂದ್, ಕನ್ನಡಿಗರಿಗಾಗಿ ಕರೆದಿರ್ತಕ್ಕಂಥ ಬಂದ್ ಸಂಪೂರ್ಣವಾಗಿ ಯಶಸ್ವಿ ಆಗಿದೆ. ನಗರದ ಪೊಲೀಸ್ ಕಮಿಷನರು ಅವರಿಗೆ ಆದೇಶ ಕೊಟ್ಟಿರೋದನ್ನು ಅವರ ಪಾಲನೆ ಮಾಡ್ತಾ ಇದ್ದಾರೆ. ಮತ್ತು ಅವರ ಅಧಿಕಾರಿಗಳು ನಮ್ಮನ್ನೆಲ್ಲ ಕಡೆ ಬಂದಿದ್ದಾರೆ. ಬಹುಶಃ ನಾನು ಇಲ್ಲಿವರೆಗೆ ಇಂಥ ಒಂದು ಪರಿಸ್ಥಿತಿಯನ್ನು ನಾನು ನೋಡಿಲ್ಲ. ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಕನ್ನಡ ಪರ ಸಂಘಟನೆಗಳಿದ್ದಾವ ಎಲ್ಲ ನಾಯಕರು ಕೂಡ ನೋಟಿಸ್ಗಳನ್ನು ಜಾರಿ ಮಾಡೋದ್ರ ಮೂಲಕ ಹೇಳಿದ್ದಾರೆ. ಏನು ಸುಪ್ರೀಂ ಕೋರ್ಟ್ ಹೇಳಿದೆ, ಹೌದು ಕರ್ನಾಟಕ ಬಂದ್ ಮಾಡಬಾರ್ದು, ಯಾವುದೇ ಬಂದ್ಗಳಿಗೆ ಕರೆ ಕೊಡಬಾರ್ದು ಯಾರು ಅಂತ ಹೇಳಿದ್ರು. ಯಾರು ಮಾಡಿಲ್ವಾ? ಮೊನ್ನೆ ಆಲ್ ಇಂಡಿಯಾ ಲೆವೆಲಲ್ಲಿ ಇಂಡಿಯಾ ಬಂದ್ ಮಾಡಲಿಲ್ವಾ? ಅವತ್ತೆಲ್ಲೋಗಿತ್ತು ಪೊಲೀಸ್ ಇಲಾಖೆ? ಇವತ್ತು ನಮ್ಮನ್ನು ಕೇಳ್ತಾ ಇದ್ದೀರಾ. ನಾವು ಮಾಡ್ತಾ ಇರೋದು ಈ ನೆಲ ಜಲ ಭಾಷೆ ವಿಷಯ ಇಟ್ಕೊಂಡು, ಕನ್ನಡಿಗರ ಸಮಸ್ಯೆ ಇಟ್ಕೊಂಡು ನೀವು ಮಾಡಿ ಹೇಳಿ. ನೀವು ಬೆಳಗಾವಿನಲ್ಲಿ ಹೇಳಿ, ಯಾರು ಏನು ಮಾಡ್ತಾ ಇದ್ದಾರೆ ಕೊಡಲಿ. 3 ತಿಂಗಳು 6 ತಿಂಗಳು, ಈ 6 ತಿಂಗಳಲ್ಲಿ ಈ ಮಹದಾಯಿ ಯೋಜನೆ ತರದೆ ಹೋದರೆ ನನ್ನ ಅಧಿಕಾರವನ್ನು ತ್ಯಾಗ ಮಾಡ್ತೀನಿ ಅನ್ನೋ ಹೇಳೋ ಧೈರ್ಯ ಇದೆ ಯಾರಿಗಾದ್ರು? ಅದನ್ನ ಹೇಳಿ ನೋಡೋಣ. ನಾವು ನಿಮ್ಮ ಪರವಾಗಿ ಮಾಡ್ತಾ ಇರೋದು. ಕೇಂದ್ರ ಸರ್ಕಾರ ಕಣ್ಮುಚ್ಚಿಕೊಂಡು ಕೂತಿದೆ. ಇಲ್ಲಿ 4 ಜಿಲ್ಲೆಗಳು ನೀರಿಗೆ ಹಾಹಾಕಾರ. ಮತ್ತೆ ನಮ್ಮ ಉತ್ತರ ಕರ್ನಾಟಕದ ಜನ ಬಾಯಿ ಬಿಡ್ಕೊಂಡು ಅವರ ನೀರಿಗೋಸ್ಕರ ಆ ಗೋವಾ ಸರ್ಕಾರ ಮತ್ತೆ ತಮಿಳುನಾಡು ಸರ್ಕಾರ ಜಾಸ್ತಿ ಮಾತಾಡುವಂಥ ಶಕ್ತಿ ನಿಮಗಿಲ್ಲ. ಕೇಂದ್ರ ಸರ್ಕಾರಕ್ಕೆ ಮೋದಿಯವರೇ, ಎಷ್ಟು ದಿನ ಕರ್ನಾಟಕವನ್ನು ಕಡೆಗಣಿಸ್ತೀರಾ? ಸಂಸದರು ಏನ್ ಮಾಡ್ತಾ ಇದ್ದೀರಾ ನೀವು? ನಾಚಿಕೆ ಆಗಲ್ವಾ? ವಿರೋಧ ಪಕ್ಷದ ನಾಯಕರಿಗೆ ನಾಚಿಕೆ ಆಗಲ್ವಾ ನಿಮಗೆ?